ಸಾಮಾನ್ಯವಾಗಿ ನಾನು ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋಗಬೇಕು ಅಂತಂದರೆ ಒಂದಿನ ಮುಂಚೆನೇ ಪ್ಲಾನ್ ಮಾಡ್ಕೊಂಡು ಹೋಗ್ತೀನಿ. ಬಟ್ ಇವತ್ತು ನಾನು ಯಾವುದೇ ಪ್ಲಾನ್ ಇಲ್ದಂಗೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಿಲ್ಲ, ಎಲ್ಲಿ ಇಳಿತೀನಿ ಅಂತ ಗೊತ್ತಿಲ್ಲ, ಹೆಂಗೆ ಹೋಗ್ತೀನಿ ಅಂತಲೂ ಗೊತ್ತಿಲ್ಲ, ನನ್ನ ಡೆಸ್ಟಿನೇಷನ್ನೇ ಗೊತ್ತಿಲ್ಲ. ಈಗ ಜಸ್ಟ್ ರೋಡ್ ಸೈಡಲ್ಲಿ ನಿಂತ್ಕೊಂಡಿದ್ದೀನಿ. ಚಿದಂಬರಮಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿ ಬಂದಿದ್ದೀನಿ. ಈಗ ರೋಡ್ ಸೈಡಲ್ಲಿ ನಿಂತಿದ್ದೀನಲ್ವಾ, ಇಲ್ಲಿಂದ ನಾನು ಲಿಫ್ಟ್ ಕೇಳ್ಕೊಂಡು ಹೋಗ್ತೀನಿ. ಯಾರಾದರೂ ಲಿಫ್ಟ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಇವತ್ತಿಂದ ದೊಡ್ಡ ಅಡ್ವೆಂಚರ್ ಆಗೋಗುತ್ತೆ. ಓಕೆ, ಈಗ ನನ್ನ ಮೊದಲನೇ ಕೆಲಸ ಬಂದುಬಿಟ್ಟು ಲಿಫ್ಟ್ ಕೇಳ್ಕೊಂಡು ಹೋಗಬೇಕು. ಯಾವುದಾದ್ರೂ ಗಾಡಿ ಬಂದರೆ ಲಿಫ್ಟ್ ಕೇಳೋಣ. ಸ್ಟಾಪ್ ಸ್ಟಾಪ್ ಏನಿಬ್ರು ರೆಸ್ಪಾನ್ಸೇ ಮಾಡಲಿಲ್ಲ. ರೋಡ್ ಸೈಡಲ್ಲಿ ಯಾರಾದರೂ ಲಿಫ್ಟ್ ಕೊಡಬೇಕು ಅಂತಂದರೆ ಲಿಫ್ಟ್ ಅಂತ ಬೋರ್ಡ್ ಬರ್ಕೊಂಡಿದ್ರೆ ತುಂಬ ಈಸಿಯಾಗಿ ಸಿಗುತ್ತೆ. ಬಟ್ ಏನಂತಂದರೆ ಈಗ ನನ್ನ ಹತ್ರ ಬೋರ್ಡ್ ಇಲ್ಲ. ಸದ್ಯಕ್ಕೆ ಬ್ಯಾಗ್ ಐತೆ, ಬ್ಯಾಗ್ ನೋಡಿ ಯಾರಾದರೂ ಟ್ರಾವೆಲರ್ ಅಂತ ಹೇಳ್ಬಿಟ್ಟು ಲಿಫ್ಟ್ ಕೊಡ್ತಾರೆ. ನೋಡೋಣ. ಎಲ್ಲ ಡಬಲ್ ಬರ್ತಾರೆ ಗಾಡೀಲಿ ಕುತ್ಕೊಂಡು. ಇನ್ನೂ ನಡ್ಕೊಂಡು ಹೋಗ್ತಾ ಇದ್ರು ಮುಂದೆ. ಸ್ವಲ್ಪ ಹಿಂಗೆ ಹೋಗ್ತಾ ಇದ್ರೆ ಯಾವ್ದಾದ್ರು ಗಾಡಿ ಬರ್ತಾವೇನೋ ಅಂತ. ಲಿಫ್ಟ್ ಕೊಟ್ಟರು. पट्टू कोटाई आधा रास्ता कितना किलोमीटर? 4 किलोमीटर. ठीक है, छोड़ दो. ಸೊ ಅಣ್ಣ ಯಾರೋ ಲಿಫ್ಟ್ ಕೊಟ್ಟರು. ಬ್ರೋ, ಯುವರ್ ನೇಮ್? ಹರಿ ಅಂತ ಹೇಳ್ಬಿಟ್ಟು ಅಣ್ಣ ಲಿಫ್ಟ್ ಕೊಟ್ಟಿದ್ದಾರೆ. ಇಲ್ಲಿಂದ ಜಸ್ಟ್ ಒಂದು 4 ಕಿಲೋಮೀಟ್ರ್ ಮುಂದೆ ಹೋಗ್ತಾರೆ. ಮೇಯ್ನು ಸಿಟಿ ಬಿಟ್ಟು ಮುಂದೆ ಹೋಗಬೇಕು ಅಂತ ನಾನು. ಇಲ್ಲಿ ಸಿಟಿಲಿದ್ದರೆ ಯಾರು ಲಿಫ್ಟ್ ಕೊಡೋದಿಲ್ಲ. ಪಟ್ಟುಕೋಟೈ ಹೌ ಮೆನಿ ಕಿಲೋಮೀಟರ್ಸ್? 20. ಪಟ್ಟುಕೋಟೆ ಅಂತ ಏನೋ ಐತೆ, ಗೂಗಲ್ ಮ್ಯಾಪಲ್ಲಿ ನೋಡಿದೆ. ಈಗ ಅಲ್ಲಿ ಇಳಿದು ಮತ್ತೆ ಇನ್ನೂ ಮುಂದಕ್ಕೆ ಹೋಗ್ತೀನಿ. ಆ್ಯಕ್ಚುಲಿ ಇನ್ನು ಮುಂದೆ ಹೋದರೆ ಯಾವುದಾದ್ರು ಊರು ಸಿಗುತ್ತೆ, ಏನಾದರೂ ಯೂನಿಕ್ ಪ್ಲೇಸಸ್ ಸಿಕ್ಕಿದ್ರೆ ನಿಮ್ಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಈಗ ಅವಣ್ಣ ಲಿಫ್ಟ್ ಕೊಟ್ರಲ್ಲ, ಆ ಥರದ ಗಾಡಿಗಳು ಸಿಕ್ಕಿದ್ರೆ ನಿಜವಾಗ್ಲೂ ತುಂಬ ದೂರ ಹೋಗ್ಬೋದು. ಬಟ್ ಅವಣ್ಣ ಪಾಪ ಲೆಫ್ಟ್ ಸೈಡ್ಗೆ ಹೋದರು. ಈಗ ನಾನು ಮತ್ತೆ ಮರಳಿ ಪ್ರಯತ್ನ ಮಾಡಬೇಕು ಇನ್ನೊಂದು ಲಿಫ್ಟ್ಗೆ. ಲಿಫ್ಟ್ ಸಿಗೋದು ಈಸಿ ಅಂದ್ಕೊಂಡಿದ್ದೆ. ನಿಜವಾಗ್ಲೂ ತುಂಬ ಕಷ್ಟ. ಯಾಕೆಂತಂದರೆ ಇಲ್ಲಿ ಹಳ್ಳಿಗಳಲ್ಲಿ ನಿಲ್ಲಿಸ್ತಾ ಇಲ್ಲ. ಯಾಕೆಂತಂದರೆ ನಾನು ಈ ದೊಡ್ಡ ಬ್ಯಾಗು, ಈ ಟ್ರೈಪೆಡೆಲ್ಲ ಹಿಡ್ಕೊಂಡು ಹೆಂಗೆ ಕಾಣ್ತಾ ಇದ್ದೀನಿ ಅವ್ರಿಗೆ. ಯಾವುದೋ ಸ್ಕೂಟಿ ಬರ್ತೈತೆ. ಸ್ಕೂಟಿ ಅಲ್ಲ, ಸಾರಿ, ಎಕ್ಸೆಲ್. ಓಕೆ, ನಿಲ್ಲಿಸ್ತಾರೆ, ನಾವು ನೋಡೋಣ. ಅಣ್ಣ ಲಿಫ್ಟ್ ಪಟ್ಟುಕೋಟೈ ಇಲ್ಲ. ಪಟ್ಟುಕೋಟೈ ಇಲ್ಲಿಂದ 20 ಸರಿ 20 ಕಿಲೋಮೀಟ್ರ್ ಐತೆ. ಪಾಪ ಅವರೆಲ್ಲ ಊರೊಳಗಡೆ ಹೋಗ್ತಾವ್ರೆ. ಅದೇ ಟಾಟಾಸಿ ಬರ್ತಾ ಇದೆ. ನಿಲ್ಸಿದ್ರು. ಅಣ್ಣ ಪಟ್ಟುಕೋಟೆ ಹೋಗ್ತೀರಾ? ಹಾಂ, ಲಿಫ್ಟ್ ಕೊಡ್ತೀರಾ? ಲಿಫ್ಟ್ ಹಿಂದೆ ಹೋಗಲ್ಲ? ಹಿಂದೆ ಬ್ಯಾಕ್ ಸೈಡ್. ಹಾಂ, ಥ್ಯಾಂಕ್ ಯು ಅಣ್ಣ. ಇವ್ರ ನೇಮ್? ಹಾಂ, ಚಂದು ಅಂತ ಅಣ್ಣ ಲಿಫ್ಟ್ ಕೊಟ್ಟಿದ್ದಾರೆ. ಹಿಂದೆ ನಿಂತ್ಕೊಂತೀನಿ ನಾನು, ಯಾಕೆಂತಂದ್ರೆ ಇಲ್ಲೇ ಚೆನ್ನಾಗಿರುತ್ತೆ. हाँ नड़ी अಣ್ಣ. जागो रे देखो रे दुनिया ए देखो रे ना 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 जागो रे देखो रे दुनिया ये देखो रे अंदर की बाहर की
पारे सी दुनिया ये देखो रे दुनिया ये देखो रे अंदर की बाहर की दुनिया ये देखो रे. ಗೈಸ್ ಫೈನಲಿ ನಾನೀಗ ಬಂದಿದ್ದೀನಿ ಪಟ್ಟು ಕೊಟ್ಟಾಯಿಗೆ. ಈಗ ಸಣ್ಣ ಪ್ಲಾನ್ ಚೇಂಜು. ಅಣ್ಣ ಇದ್ಕೊಂಡು ಇನ್ನೂ ಒಂದು 25 ಕಿಲೋಮೀಟ್ರ್ ಮುಂದೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಜೊತೆನೇ ಹೋಗ್ತಾ ಇದ್ದೀನಿ. ಅಣ್ಣ ಅದು ಯಾವ ಸ್ಟಾಪು ನೆಕ್ಸ್ಟು? 25 ಕಿಲೋಮೀಟರ್ಸ್ ನವಕೊಲ್ಲೆ. ಓಕೆ, ನವಕೊಲ್ಲೆ ಅಂತ ಅನ್ನೋ ಊರಿಗೆ ನನಗೆ ಈಗ ಲಿಫ್ಟ್ ಕೊಡ್ತಾರೆ. ಯಾಕೆಂತಂದ್ರೆ ಇವ್ ಅಣ್ಣನೇ ಹೇಳಿದ್ರು ಸುಮ್ಮನೆ ಯಾಕೆ ಬೇರೆ ಗಾಡೀಲಿ ಹೋಗ್ತೀವಿ ಇದರಲ್ಲೇ ಕೂತ್ಕ ಅಂತ. ಇಲ್ಲಿ ಪ್ರಾಬ್ಲಮ್ ಏನಂತಂದ್ರೆ ಅಣ್ಣ ಚೆನ್ನಾಗಿ ಮಾತಾಡ್ತಾರೆ. ಪಾಪ ಅಣ್ಣಂಗೆ ತಮಿಳ್ ಬಿಟ್ಟರೆ ಬೇರೆ ಭಾಷೆ ಬರೋಲ್ಲ. ನನಗೆ ತಮಿಳ್ ಬರ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಹೆಂಗೆ ಅಂದರೆ ಸಾಧನೆ ಮಾಡ್ತಿದ್ದೀನಿ ಮಾತಾಡೋದಕ್ಕೆ. ಬಟ್ ತುಂಬ ಚೆನ್ನಾಗಿರುತ್ತೆ ಜರ್ನಿ ಮಾತ್ರ. ಈಗ ಇಲ್ಲಿ ಮುಂದೆ ಬಂದು ಕೂತ್ಕೊಬಿಟ್ಟಿದ್ದೀನಿ. ಇಷ್ಟೊತ್ತು ಜಾಸ್ತಿ ಬಿಸಿಲು ನೋಡಿ, ಬಿಸಿಲು ಹೆಂಗೆ ಬೀಳ್ತಾ ಇದ್ದಾಗಲೇ. ಯಾವುದೋ ಊರ ಹತ್ರ ನಮ್ಮ ಗಾಡಿ ನಿಂತೈತೆ. ಇದು ಯಾವ ಊರು ಅಂತಲೂ ಗೊತ್ತಿಲ್ಲ, ಎಲ್ಲ ಫುಲ್ ತಮಿಳಲ್ಲಿ ಐತೆ. ಇನ್ನು ಅಣ್ಣ ಬಂದ್ಬಿಟ್ಟು ಬೇಕ್ರಿ ಹತ್ರ ಹೋಗಿದ್ದಾರೆ ಏನೋ ಐಟಮ್ಸ್ ತರೋದಕ್ಕೆ. ಅವ್ರ ಮನೇಲಿ ಏನೋ ಚಿಕ್ಕ ಮಕ್ಳಿದ್ದಾರಂತೆ. ಬಟ್ ಇಲ್ಲಿಂದ ನಾವು ಹೋಗ್ಬೇಕಾಗಿರೋದು ಇನ್ನೊಂದು 6 ಕಿಲೋಮೀಟ್ರ್ ಹೋಗ್ಬಿಟ್ರೆ ನಮಗೆ ಬೀಚ್ ಸಿಗುತ್ತೆ. ಬೀಚ್ ಪಕ್ಕದಲ್ಲೇ ಹೋಗ್ತೀವಿ, ಬಟ್ ನಾನು ಬೀಚ್ ಹತ್ರ ಹೋಗಲ್ಲ. ತೊಂಡಿ ಓಕೆ, ತೊಂಡಿ ಅನ್ನೋ ಒಂದು ಊರ ಹತ್ರ ಅಣ್ಣ ಹೇಳಿದ್ರು ಅಲ್ಲಿಗೆ ಬಿಡ್ತೀನಿ, ಹತ್ರ ನೀನು ಅಲ್ಲಿಗೆ ಹೋಗ್ಬೋದು ಅಂತ. ಸೊ ನೋಡೋಣ ಹೆಂಗಿರುತ್ತೋ. ನಿಜವಾಗ್ಲೂ ಈ ಗಾಡಿ ಸಿಕ್ಕಿದ್ದು ನನ್ನ ಪುಣ್ಯ. ಇಲ್ಲ ಅಂದಿರು ನನ್ನ ಬಿಸಿಲಲ್ಲಿ ಏನಾಗಿ ಹೋಗ್ತೀನಿ. ಯಪ್ಪ ಥ್ಯಾಂಕ್ ಯು ಸೋ ಮಚ್. ಓಕೆ ಥ್ಯಾಂಕ್ ಯು. ಬಾಯ್ ಬಾಯ್. ಓಕೆ, ನಾನೀಗ ನವಕೊಲ್ಲೆಗೆ ಬಂದಿದ್ದೀನಿ. ಅವಣ್ಣ ಬಂದ್ಬಿಟ್ಟು ರೈಟ್ ಸೈಡಲ್ಲಿ ಹೋದ್ರು, ಅವ್ರ ಊರು ಅಲ್ಲೇ ಇರೋದು. ಈಗ ನಾನು ಇಲ್ಲಿಂದ ಮತ್ತೆ ನನ್ನ ಜರ್ನಿ ಸ್ಟಾರ್ಟ್ ಮಾಡಬೇಕು. ಯಾವುದಾದ್ರೂ ಲಿಫ್ಟ್ ಸಿಕ್ಕಿರೋ ಸಾಕು. ಈ ಥರ ಲಿಫ್ಟ್ ಸಿಕ್ಬಿಟ್ರೆ ಸಾಕು, ಆರಾಮಾಗಿ ಹೊರಟೋಗ್ಬೋದು. ನಾನು 2 ಲಿಫ್ಟಲ್ಲಿ ಹತ್ತತ್ರ ಒಂದು 45 ಕಿಲೋಮೀಟ್ರ್ ಕವರ್ ಮಾಡಿದ್ದೀನಿ. ಈಗ ತೊಂಡಿ ಅನ್ನೋ ಒಂದು ಊರೈತೆ, ಅಲ್ಲೇ ನಾನು ಸ್ಟೇ ಆಗೋದಕ್ಕೆ ಪ್ಲಾನ್ ಇಲ್ಲ. ಬಟ್ ಈಗ ನೆಕ್ಸ್ಟ್ ಇನ್ನೊಂದು ಯಾವುದೋ ಊರು ಬರುತ್ತೆ. ಎಲ್ಲಿ ಹೋಗ್ತಿದ್ದೀನೋ ಗೊತ್ತಿಲ್ಲ. ಫಸ್ಟ್ ನನಗೆ ಗಾಡಿ ಸಿಕ್ಕಿದಂಗೆಲ್ಲ ಮುಂದೆ ಹೊರಟೋಗ್ತಾ ಇರ್ತೀನಿ. ನಿಜವಾಗ್ಲೂ ಭಾಷೆ ಬರಲಿಲ್ಲ ಅಂದರೂ ಕೂಡ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಗೊತ್ತಾ. ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸು. ಅವಣ್ಣ ಪಾಪ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ನನ್ನ ಚಾನಲ್ನ ನೋಡ್ತೀನಿ ಅಂತ. ಭಾಷೆ ಅರ್ಥ ಆಗ್ಲಂದ್ರೂ ಪರವಾಗಿಲ್ಲ ನೋಡ್ತೀನಿ ಅಂತ ಹೇಳಿದ್ರು. ಈಗ ನಾನು ನಿಂತಿರೋ ರೋಡ್ ಬಂದ್ಬಿಟ್ಟು ಇದು ಸ್ಟೇಟ್ ಹೈವೇ. ರೋಡ್ ಮಾತ್ರ ಸಖತ್ತಾಗೈತೆ. ಈ ರೋಡ್ ಎಲ್ಲಿಗೆ ಹೋಗುತ್ತೆ ಗೊತ್ತಾ? ಮನೆಮೇಲ್ಕುಡಿ, ಕೆಟ್ಟಿಮವಾಡಿ, ಮತ್ತು ಇನ್ನು ಯಾವ ಕೆಲವು ಪ್ಲೇಸಸ್ ಇದ್ದಾವೆ. ಇವನ್ನೆಲ್ಲ ಹೆಂಗೆ ಹೇಳ್ತಾ ಇದ್ದಾರೆ ಗೂಗಲ್ ಮ್ಯಾಪಲ್ಲಿ ಝೂಮ್ ಮಾಡ್ಕೊಂಡು ಹೇಳ್ತಿದ್ದೀನಿ. ಯಾಕೆಂತಂದ್ರೆ ಈಗ ಯಾರಾದರೂ ಕೇಳಿದ್ರೆ ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ಅಟ್ಲೀಸ್ಟ್ ಆ ಊರ ಹೆಸರಾದರೂ ಹೇಳ್ಬೇಕಲ್ವಾ. ಇಲ್ಲ ಅಂತಂದರೆ ಏನು ಭಾಷೆ ಅಂತೂ ನನಗಂತೂ ತಮಿಳಂತೂ ಒಂದು ವರ್ಡ್ ಗೊತ್ತಿಲ್ಲ. ನಾನು ಆಲ್ರೆಡಿ ಗೂಗಲ್ ಟ್ರಾನ್ಸ್ಲೇಟಲ್ಲಿ ಕೆಲವು ವರ್ಡ್ ಕಲ್ತ್ಕೊಂಡೆ, ಅದು ಮರ್ತೇ ಹೋಗಿದ್ದೀನಿ ಆಲ್ರೆಡಿ. ಇದೊಂದು ಪ್ರಾಬ್ಲಮ್ ಇಲ್ಲಿ. ಅಲ್ಲಿ ಹೊಲದಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲ ಏನೋ ಮನೆ ಕಟ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಅವ್ರು ನನ್ನೇ ನೋಡ್ತಾವ್ರೆ, ಯಾರು ಇವನು ಅಂತ. ನಾನೀಗ ಸೇತು ಭವಛತ್ರಂ ಅನ್ನೋ ಒಂದು ಊರಲ್ಲಿದ್ದೀನಿ. ಯಾರೋ ಅಣ್ಣ ಲಿಫ್ಟ್ ಕೊಟ್ಟರು ಒಂದು 4 ಕಿಲೋಮೀಟ್ರು. ಈಗ ನೋಡ್ತಾ ಇದ್ರಲ್ಲ ಅದೇ ಬೋರ್ಡು. ಇಲ್ಲಿಂದ ಕರೆಕ್ಟಾಗಿ ಒಂದು 200 ಮೀಟ್ರ್ ಹೋದರೆ ಬೀಚ್ ಕಾಣುತ್ತೆ. ಅಲ್ಲೈತಂದು ಬೀಚು. ನಾನೀಗ ಬೀಚ್ ಹತ್ರ ಏನು ಹೋಗ್ತಾ ಇಲ್ಲ, ಸದ್ಯಕ್ಕೆ ಸ್ವಲ್ಪ ಮುಂದೆ ಹೋಗೋಣ ಅಂತ. ಇಲ್ಲ, ಯೂಟ್ಯೂಬ್ ವಿಡಿಯೋ ಬನ್ರಿ. ಹಾಂ. ನಿಮ್ಮ ನೇಮ್ ಯುವರ್ ನೇಮ್ ಹೆಸರು? ಹಾಂ, ಹಾಯ್ ಬರು ಹಾಯ್. ಸೊ ಅಣ್ಣ ನನಗೆ ದುರೈ ಅಂತ ಹೇಳ್ಬಿಟ್ಟು ಲಿಫ್ಟ್ ಕೊಡ್ತಿದ್ದಾರೆ. ಇಲ್ಲಿಂದ 5 ಕಿಲೋಮೀಟ್ರ್ ಅಂತೆ. ಸುಮ್ಮನೆ ನಿಂತಿದ್ದೆ, ಅವರೇ ಮುಂದಕ್ಕೆ ಹೋಗಿ ಹಿಂದೆ ಬಂದು ಲಿಫ್ಟ್ ಕೊಟ್ರು ಪಾಪ.
ಥ್ಯಾಂಕ್ ಯು. ಟೈಮು 1:26 ಆಗೈತೆ. ಹೊಟ್ಟೆ ಸಿಗ್ತೈತೆ. ಏನಾದರೂ ಊಟ ಮಾಡೋಣ ಅಂದರೆ ಇಲ್ಲೊಂದು ಹೋಟ್ಲು ಇತ್ತು, ಬಟ್ ಕ್ಲೋಸ್ ಮಾಡಿದ್ದಾರೆ. ಯಾಕೋ ನನಗೆ ಆ ಬೀಚ್ ಹತ್ರ ಹೋಗ್ಬೇಕು ಅನ್ನಿಸ್ತಾ ಇದೆ. ಪ್ರಾಣ ತಡಿತಾ ಇಲ್ಲ. ಹೋಗ್ಬಿಟ್ಟು ಫಸ್ಟ್ ಅಲ್ಲಿ ಸ್ವಲ್ಪ ಹೊತ್ತು ಪೀಸ್ಫುಲ್ಲಾಗಿ 5 ನಿಮಿಷ ಕೂತ್ಕೊಳ್ಳೋಣ ಅನ್ನಿಸ್ತಾ ಇದೆ. ಯಾಕೆಂತಂದರೆ ಬೀಚ್ ಅಂದ್ರೇ ಒಂದು ಎಮೋಷನ್ ಇದ್ದಂಗೆ. ಈ ರೋಡ್ ನೋಡ್ತಾ ಇದ್ರಲ್ಲ, ಸ್ಟ್ರೈಟಾಗಿ ಹಿಂಗೆ ಹೋದ್ರೆ ನಾವು 100 ಕಿಲೋಮೀಟ್ರ್ ರಾಮನಾಥ್ಪುರಂಗೆ ಹೋಗ್ಬೋದು. ಆ ರಾಮನಾಥ್ಪುರಮಿಂದ ಡೈರೆಕ್ಟಾಗಿ ನಾವು ರಾಮೇಶ್ವರಂಗೆ ಈಸಿಯಾಗಿ ಹೊರಟೋಗ್ಬೋದು. ಮತ್ತು ಈ ರೋಡ್ ಬಂದ್ಬಿಟ್ಟು ಬೀಚ್ ಪಕ್ಕದಲ್ಲೇ ಇರೋದ್ರಿಂದ ಜಸ್ಟ್ ಹಿಂಗೆ ಯಾವ ಊರಿಗೆ ಹೋದ್ರೂ ಕೂಡ ಈ ಥರ ಬೀಚ್ಗೆ ಹೋಗೋ ದಾರಿ ಇರುತ್ತೆ. ಪೆಟ್ರೋಲ್ ಬಂಕ್ ಮುಂದೆ ಕುತ್ಕೊಂಡಿದ್ದೆ. ಒಬ್ಬ ಯಾರೋ ಸತೀಶ್ ಅಣ್ಣ ಅಂತ ಹೇಳ್ಬಿಟ್ಟು ನನ್ನ ನೋಡಿ ಗಾಡಿ ನಿಲ್ಸಿದ್ರು. ಈಗ ನಾವು ಇಲ್ಲಿಂದ ಮನೆ ಮೇಲೆ ಕುಡಿ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೌ ಮೆನಿ ಕಿಲೋಮೀಟರ್ಸ್? 32 ಕಿಲೋಮೀಟ್ರ್ ಲಿಫ್ಟ್ ಸಿಕ್ಕೈತೆ. ಇಷ್ಟೊತ್ತು ಬೇಜಾರಾಗ್ತಾ ಇತ್ತು, ಏನಪ್ಪ ಯಾರಾದರೂ ಲಿಫ್ಟ್ ಕೊಟ್ಟರು ಬರೀ 4-5 ಕಿಲೋಮೀಟ್ರ್ ಕೊಡ್ತಿದ್ದಾರೆ ಅಂತ. ಬಟ್ ಫೈನಲಿ ಗಾಡಿ ಸಿಕ್ಕಿದೆ. Thank you bro, thank you so much. Nice to meet you. Safe travel. Okay, thank you. ನೋಡ್ರಪ್ಪ, ಇಲ್ಲಿ ನಾಯಿ ಮೀನು ಹಿಡಿತಾ ಐತೆ. ಅಯ್ಯೋ, ಓಡೋಗ್ತಾ ಇತ್ತು ನಾನು ನೋಡಿ. ಇಷ್ಟೊತ್ತು ಮೀನು ಹಿಡಿತಾ ಇತ್ತು ಅದು. ಜನ್ಮಕ್ಕೆ ಹೋಗೋ. ಸ್ವಲ್ಪ ಬಸ್ ಸ್ಟಾಪಿಂದ ಸ್ವಲ್ಪ ಮುಂದೆ ಇಳಿಸಿದ್ರು. ಈಗ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಏನಾದರೂ ಮಾಡಿ ಒಂದು 4-5 ಗಂಟೆ ಒಳಗಡೆ ನಾನು ಯಾವುದಾದ್ರೂ ಒಂದು ಡೆಸ್ಟಿನೇಷನ್ ರೀಚ್ ಆಗಬೇಕು. ಏನಿಲ್ಲ, ಯಾಕಂತಂದರೆ ಸಾಯಂಕಾಲದ ಹೊತ್ತು ಹಿಚ್ ಹೈಕಿಂಗ್ ಮಾಡಬಾರ್ದು, ಲಿಫ್ಟ್ ಕೇಳಬಾರ್ದು. ನೈಟ್ ಹೊತ್ತು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನನ್ನ ಬಾಡಿ ಹಣ್ಣುಗಾಯಿ ನೀರಿಗೆ ಆಗೋಗ್ಬಿಟ್ಟಿದೆ. ಬೆಳಿಗ್ಗೆ 9:30 ನಾನು ಹಿಚ್ ಹೈಕಿಂಗ್ ಸ್ಟಾರ್ಟ್ ಮಾಡೋದನು. ಈಗ ಟೈಮ್ ಬಂದ್ಬಿಟ್ಟು 8 ಗಂಟೆ ಆಗೈತೆ. ಟೋಟಲ್ ಆಗಿ ಇವತ್ತು ನಾನು 140 ಕಿಲೋಮೀಟ್ರು 0 ರೂಪೀಸ್ ಟ್ರಾವೆಲ್ ಮಾಡಿದ್ದೀನಿ. 1 ರೂಪಾಯಿ ಕೂಡ ಖರ್ಚು ಮಾಡಿಲ್ಲ. ಊಟಕ್ಕೆ ಖರ್ಚು ಮಾಡಿದ್ದೀನಿ ಅಷ್ಟೇ ಬಿಟ್ಟರೆ. ಬಟ್ ಟ್ರಾನ್ಸ್ಪೋರ್ಟೇಷನ್ ಮಾತ್ರ ಕಂಪ್ಲೀಟ್ಲಿ ಫ್ರೀ ಇವತ್ತು. ಮತ್ತು ನಾನು ತಂಜಾವೂರಿಂದ ತೊಂಡಿ ಅನ್ನೋ ಒಂದು ಜಾಗಕ್ಕೆ ಲಿಫ್ಟ್ ಕೇಳ್ಕೊಂಬಂದಿದ್ದು. ತೊಂಡಿಯಿಂದ ನಾನೀಗ ಬಂದಿದ್ದೀನಿ ರಾಮನಾಥ್ಪುರಂಗೆ. ಏನಾಯಿತು ಅಂದರೆ, ಅದೇ ನಾಯಿ ಮೀನು ಹಿಡಿತಾ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ವೀಡಿಯೋ ಮಾಡಿ ತೋರಿಸಿದ್ನಲ್ಲ, ಆ ಜಾಗದಲ್ಲಿ ನಾನು ಸುಮ್ಮನೆ ನಿಂತಿದ್ದೆ. ಯಾರೋ ಅಂಕಲ್ ಬಂದ್ಬಿಟ್ಟು ಸುಮ್ಮನೆ ನಿಂತಿದ್ದೆ. ಅವರು ಫೋನ್ ಕೊಡು ಅಂತ ಹೇಳಿದ್ರು. ಸೊ ಫೋನ್ ಮಾಡಿಕೊಡು ಅಂತ ಹೇಳಿದ್ರು. ಫೋನ್ ಮಾಡಿಕೊಟ್ಟೆ. ನಾನು ಲಿಫ್ಟ್ ಟ್ರೈ ಮಾಡ್ತಾಯಿದ್ದೆ. ನೋಡ್ತಾ ಇದ್ದು ಎಲ್ಲಿ ಹೋಗಬೇಕು ಅಂತ ಹೇಳಿದ್ರು. ನಾನು ಇದ್ಕೊಂಡು ತೊಂಡಿ ಅನ್ನೋ ಒಂದು ಊರಿಗೆ ಹೋಗಬೇಕು ಅಂತ ಹೇಳಿದೆ. ಸರಿ ಆಯ್ತು ಬಾ, ನಿನಗೆ SP ಪಟ್ನಮ್ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಬಿಡ್ತೀನಿ ಅಂತ ಹೇಳಿದ್ರು. ಸರಿ ಅಂತೇಳಿ ಫುಲ್ ಖುಷಿ ಆಯಿತು. ಒಂದು ಅರ್ಧ ಗಂಟೆಯಿಂದ ವೇಟ್ ಮಾಡ್ತಾಯಿದ್ರು, ಒಂದು ಗಾಡಿ ಬರ್ತಿಲ್ಲ. ಇನ್ನು ಅಂಕಲ್ ಗಾಡೀಲಿ ಕೂತ್ಕೊಂಡು ಮುಂದೆ ಹೋದೆ. ಮುಂದೆ ಹೋಗಿದ ತಕ್ಷಣ ಮತ್ತೆ ಫೋನ್ ಬಂತು. ನನ್ನ ಫೋನ್ಗೆ ಅವ್ರು ಫೋನ್ ಮಾಡಿದ್ರಲ್ಲ, ಫೋನ್ ಮಾಡಿಬಿಟ್ಟು ಇನ್ನು ನೀನು ಮುಂದೆ ಒಂದು 4-5 ಕಿಲೋಮೀಟ್ರ್ ಬರಬೇಕು ಅಂತ ಹೇಳ್ಬಿಟ್ಟು ಆ ಅಂಕಲ್ಗೆ ಹೇಳಿದ್ರು. ಆ ಅಂಕಲ್ಲು ನನಗೆ ಆಲ್ಮೋಸ್ಟ್ ಅಲ್ಲೂ ತೊಂಡಿ ಇನ್ನೇನು 1 ಕಿಲೋಮೀಟ್ರ್ ಐತೆ ಅನ್ನೋರ್ಗು ಅಲ್ಲಿವರೆಗೂ ಅವ್ರು ಯಾರೋ ಫೋನ್ ಮಾಡಿ ಕನ್ಫ್ಯೂಸ್ ಮಾಡಿದ್ದಕ್ಕೆ ನನಗೆ ಆಲ್ಮೋಸ್ಟ್ ಅಲ್ಲಿ 1 ಕಿಲೋಮೀಟ್ರ್ ಡಿಸ್ಟೆನ್ಸ್ ಐತೆ ಅನ್ನಂಗೆ ನನಗೆ ಲಿಫ್ಟ್ ಕೊಟ್ಟರು. ಮತ್ತೆ ಅಲ್ಲಿಂದ ಯಾರೋ ಒಬ್ಬ ಹುಡುಗ ಬಂದ. ಆ ಹುಡುಗನ ಜೊತೆ ನಾನು ಡೈರೆಕ್ಟಾಗಿ ತೊಂಡಿ ರೀಚ್ ಆಗಿ, ತೊಂಡಿಯಿಂದ ಬಸ್ ಹತ್ಕೊಂಡು ನಾನು ಬಂದಿದ್ದೀನಿ ರಾಮನಾಥ್ಪುರಂಗೆ. ರಾಮನಾಥ್ಪುರಂಗೆ ಬಂದು ಈಗ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ.
ಬಾ ಅಷ್ಟಿಷ್ಟು ನೋಯ್ತಲ್ಲ, ನನ್ನ ಬೆನ್ನು ಬಾಡಿ ಎಲ್ಲ ಫುಲ್ ಪೇನ್ ಇವತ್ತು. ಈ ಬ್ಯಾಗ್ ಹೊತ್ಕೊಂಡು ನಡ್ಕೊಂಡು ನೋಡೋದಕ್ಕೆ ಲಿಫ್ಟ್ ಅಂದರೆ ಜಸ್ಟ್ ಗಾಡೀಲೇ ಅಲ್ಲ, ಲಿಫ್ಟ್ ಸಿಗದಿದ್ದ ಜಾಗದಿಂದ ಸ್ವಲ್ಪ ಮೂವ್ ಆಗಬೇಕು, ಮುಂದಕ್ಕೆ ಹೋಗ್ಬೇಕು. ಮತ್ತು ಸಿಟಿಗಳಲ್ಲಿ ನಿಲ್ಲಕ್ಕಾಗಲ್ಲ, ನಿಂತರೂ ಕೂಡ ಯಾರು ಗಾಡಿ ಲಿಫ್ಟ್ ಕೊಡೋದು ಇಲ್ಲ. ಬಾ 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 ಬಾ. ಸೊ ಇದು ಇವತ್ತು ನನ್ನ ಟ್ರಾವೆಲಿಂಗ್ ಎಕ್ಸ್ಪೀರಿಯೆನ್ಸು. ಚೆನ್ನಾಗಿತ್ತು. ಈ ಥರ ಗ್ರೌಂಡ್ ಲೆವೆಲಲ್ಲಿ ಟ್ರಾವೆಲಿಂಗ್ ಮಾಡಿದಾಗ ಸಖತ್ತಾಗಿರುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಮಿಸ್ ಮಾಡಿದೆ ಒಂದು ಲೈಕೋ ಶೇರೋ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಏನಾದರೂ ನೀವು ಈ ಚೇಕಿಂಗ್ ಸೀರೀಸ್ ಏನಾದರೂ ನೋಡಬೇಕು ಅಂತಂದರೆ ನನ್ನವು ಹೋಗಿ ನನ್ನ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ. ನಾನು ಬೆಂಗಳೂರಿಂದ ಪಂಜಾಬ್ನ ಪಾಕಿಸ್ತಾನ ಬಾರ್ಡರ್ವರೆಗೂ 8 ದಿನ 0 ರೂಪೀಸ್ ಟ್ರಾವೆಲಿಂಗ್ ಮಾಡಿದ್ದೀನಿ. 8 ದಿನ ಕ್ಯಾಂಪಿಂಗ್ ಮಾಡ್ಕೊಂಡು ಸಖತ್ತಾಗಿರುತ್ತೆ. ಹೋಗಿ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.